ಗಣಪತಿ ಬಪ್ಪ ಗಣಪತಿ ಬಪ್ಪ ಸ್ವರೂಪ ತಗೊಂಡ್ಬಿಟ್ಟ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗಣಪನೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಆಗಿದೆ. ಸೊ ಭೈರವು ಮತ್ತು ಅವ್ರ ಪಪ್ಪ ರೆಡಿಯಾಗಿ ಬರಬೇಕು ಗಣಪತಿನ ಕೂರಿಸ್ಲಿಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅದ್ರ ಮಧ್ಯೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಸೊ ನಿನ್ನೆಯಿಂದ ಒಂಥರ ಎಷ್ಟು ಮಾಡಿದ್ರು ಏನು ಮಾಡಿದ್ರು ಕೆಲಸ ಮುಗಿತಾನೆ ಇಲ್ಲ, ಆ ಥರ ಆಗೋಗಿದೆ. ಇನ್ನು ನಿನ್ನೆ ರಾತ್ರಿ ಅಂದರೆ ಯಾವುದು ಗೌರಿ ಹಬ್ಬಕ್ಕೆ ಹಿಂದಿನ ದಿವಸ 2 ಗಂಟೆ ರಾತ್ರಿಗೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಶುರು ಮಾಡಿದಂಥದ್ದು ಈ ಒಂದು ಪೂಜೆನ. ಸೊ ಯೂಶ್ವಲಿ ಹೆಂಗಿತ್ತು ಅಂತಂದರೆ ಒಂದೇ ದಿವಸ ಅಂದರೆ ಗಣಪತಿ ಹಬ್ಬದ ದಿವಸನೇ ಗಣಪತಿ ಹಾಗೂ ಗೌರಿ ಎರಡೂ ತೊಗೊಂಡು ಬರೋವಂಥದ್ದು ಮಾಡ್ತಾಯಿದ್ವಿ. ಬಟ್ ಈ ಸತಿ ಗೌರಮ್ಮನ ಕೂಡ ತಂದು ಮೊದಲಿಗೆ ಪೂಜೆ ಮಾಡಿ ಅದಾದಮೇಲೆ ಗಣಪತಿನ ನೆಕ್ಸ್ಟ್ ಡೇ ಮನೆಯಲ್ಲೇ ಮಾಡ್ತಾ ಇರೋವಂಥದ್ದು ವಿಶೇಷ. ಯಾಕೆ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಈ ಸತಿ ಅಂತ ಹೇಳಿದ್ರೆ, ಒಂದು ಬಂದು ಮನೆಯಲ್ಲಿ ಮಾಡುವಂಥ ಗಣಪ, ಅರ್ಶಿಣದಲ್ಲಿ ಮಾಡುವಂಥ ಗಣಪ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಣಪತಿ ಕೂಡ ಗೌರಿಯ ಅರ್ಶಿಣದಿಂದನೇ ತಯಾರು ಮಾಡಿ ಅದಕ್ಕೆ ಜೀವ ತುಂಬದಂಥದ್ದು ಗಣಪ ಅಂತ ಒಂದಷ್ಟು ಕಥೆಗಳಲ್ಲಿ ಉಲ್ಲೇಖ ಕೂಡ ಇದೆ. ಸೊ ಹಾಗಾಗಿ ಈ ಸತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಇದಕ್ಕೂ ಮುಂಚೆ ಫಸ್ಟ್ ಟೈಮ್ ನಾನು ಅಂದರೆ ಭೈರವ್ ಪ್ರೆಗ್ನೆನ್ಸಿ ಟೈಮಲ್ಲಿ ಗಣಪತಿ ಹಬ್ಬನ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದು. ಬಿಕಾಸ್ ಅಮ್ಮನ ಮನೆ ಕಡೆ ಅಥವಾ ಹಸ್ಬೆಂಡ್ ಮನೆ ಕಡೆ ಏನೂ ಇರಲಿಲ್ಲ ಗಣಪತಿನ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಟೈಮು ಇದೇ ರೀತಿ ಅರ್ಶಿಣದಲ್ಲಿ ಮಾಡಿಟ್ಬಿಟ್ಟು ನಾನು ಪೂಜೆನ ಶುರು ಮಾಡಿದಂಥದ್ದು. ಸೊ ಇವತ್ತಿಗೆ ಇಡ್ತಾ ಇರುವಂಥದ್ದು 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈ ಗಣಪತಿ ಹಬ್ಬಕ್ಕೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿಂದಿನ ಗಣಪತಿ ಹಬ್ಬ ಮಾಡಬೇಕಾದಾಗ, ಗಣೇಶ ಚತುರ್ಥಿ ಮಾಡಬೇಕಾದಾಗ ಅಗೇನ್ ಐ ವಾಸ್ ಕ್ಯಾರಿಂಗ್, ಆವಾಗ ಹೇಳಿದ್ದೆ ನಾನು ಮುಂದಿನ ಗಣಪತಿ ಹಬ್ಬದಷ್ಟೊತ್ತಿಗೆ ಗಣೇಶನೋ ಅಥವಾ ಗೌರಿನೋ ಬಂದಿರ್ತಾರೆ ಅಂತ ಹೇಳಿ. ಸೊ ಅಗೇನ್ ಅಚ್ಚು ಬಂದು ಪ್ರೆಗ್ನೆಂಟ್ ಇದ್ದಾಗ, ಅಚ್ಚು ಪ್ರೆಗ್ನೆನ್ಸಿಲಿದ್ದಾಗ ಹಬ್ಬ ಆಗಿದ್ದು. ಸೊ ಇವಾಗ ಅವನಿಗೆ 6 ಮಂತ್ಸ್, ಮತ್ತೆ ಫಸ್ಟ್ ಗಣಪತಿ ಹಬ್ಬ ಅವನಿಗೆ ಕೂಡ. ಸೊ ಅವನಿಗೂ ಕೂಡ ವಿಶೇಷ ಅಂತ ಹೇಳ್ಬೋದು. ಫಸ್ಟ್ ಹಬ್ಬಗಳು ಮಕ್ಕಳಿಗೆ ಪ್ರತಿ ಸಲನೂ ನೆನಪಿರುತ್ತೆ ಅದು. ಆ್ಯಂಡ್ ಅವನು ಎದ್ದು ಹಾಲು ಕುಡಿದು ಮತ್ತೆ ಮಲಗಿದ್ದಾನೆ. ಸೊ ಅವನ್ನ ಕೂಡ ಸ್ನಾನ ಮಾಡಿಸ್ಬೇಕು. ಸೊ ಅವನಿಗೇನು ವೆಯ್ಟ್ ಮಾಡೋಕ್ಕೆ ಹೋಗಲ್ಲ, ನಾನು ಭೈರವ್ಗೆ ರೆಡಿಯಾಗಿ ಬರೋಕ್ಕೆ ಹೇಳ್ತೀನಿ. ಸೊ ಭೈರವ್ ಮತ್ತು ಅವ್ರ ಪಪ್ಪ ಇಬ್ಬರು ಸೇರಿ ಗಣಪತಿನ ಸ್ಥಾಪನೆ ಮಾಡಬೇಕು. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ನೋಡೋಣ ಹೇಗೋಗುತ್ತೆ ವ್ಲಾಗ್ ಅಂತ. ಇನ್ನು ಹಬ್ಬದ ದಿವಸ ನನ್ನ ಡೇ ಶುರುವಾಗಿದ್ದು ಗಣಪತಿ ಮಾಡುವ ಮುಖಾಂತರ. ಇನ್ನು ಈ ವರ್ಷ ಗಣಪತಿನ ನಾನೇ ಕೈಯಲ್ಲಿ ಅರ್ಶಿಣದಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಆ್ಯಂಡ್ ಗೊತ್ತಿರಲಿಲ್ಲ ನನಗೆ ಸ್ಟಾರ್ಟ್ ಮಾಡಬೇಕಾದಾಗ ಹೇಗೆ ಬರುತ್ತೆ ಏನು ಎತ್ತ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ದೇವ್ರ ಹೆಸ್ರು ಹೇಳಿ ಸರಿ ಮಾಡೋಣ ಅಂತ ಹೇಳಿ ಶುರು ಮಾಡಿದೆ. ಮಾಡ್ತಾ ಮಾಡ್ತಾ ತನ್ನಿಂದ ತಾನೇ ರೂಪ ತಗೊಳ್ಳೋಕ್ಕೆ ಶುರುವಾಯಿತು. ಮತ್ತು ನಾನು ಮಾಡಿದಂಥ ಗಣಪತಿ ಮೇಲೆ ಸಿಕ್ಕಾಪಟ್ಟೆ ಖುಷಿ, ಪ್ರೀತಿ, ಭಕ್ತಿ ಎಲ್ಲ ಒಟ್ಟೊಟ್ಟಿಗೆ ಬರೋ ಥರ ಅಂತ ಅನ್ನಿಸ್ತಾಯಿತ್ತು. ಬಟ್ ಹಾಗಂತ ಹೊರಗಡೆಯಿಂದ ತೊಗೊಂಡು ಬಂದು ಇಟ್ಟಿರೋ ಗಣಪತಿಲಿ ಇಲ್ಲ ಅಂತಲ್ಲ, ಬಟ್ ನಮ್ಮ ಕೈಯಾರೆ ಮಾಡಿ ಅದಕ್ಕೆ ಒಂದು ಆಕಾರ ಕೊಟ್ಟು ರೆಡಿ ಮಾಡೋ ಗಣಪತಿ ಇದೆಯಲ್ಲ, ಅದ್ರದ್ದು ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ಹೇಗೆ ಮಾಡಿದೆ ನಾನು ಅಂತ ಹೇಳಿ ಕ್ವಿಕ್ಕಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಹತ್ತತ್ರ 1ರಿಂದ 2 ಕಪ್ಪಷ್ಟು ಪೇಸ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಬಾರಿ ಮಾಡ್ತಿರೋದ್ರಿಂದ ಇದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಅಳತೆ ಅಷ್ಟು ನೀಟಾಗಿ ಗೊತ್ತಾಗಿರಲಿಲ್ಲ. ಇದು ಬಂದು ಮೈದಾ, ಅದಕ್ಕೆ ನಾನು ನೀರು ಹಾಕ್ಕೊಂಡು ನೀಟಾಗಿ ಲಂಪ್ಸ್ ಇಲ್ದಂಗೆ ನೀಟಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕಿತ್ತು. ಸೊ ಇದು ನನ್ನ ಬೇಸ್ ಆಗಿ ಇರುತ್ತೆ. ಸೊ ಹಾಗಾಗಿ ಈ ಒಂದು
ಮಿಕ್ಸ್ಚರ್ನ ಫಸ್ಟ್ ಫಾರ್ಮ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಬೇಕು ಇದನ್ನು. ಸೊ ಆ ಒಂದು ಪ್ರಾಸೆಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇದು ಫಸ್ಟಿಗೆ ನೀರು ಹಾಕಿದ ತಕ್ಷಣ ಸ್ವಲ್ಪ ಗಂಟು ಅನ್ನಿಸ್ಬಿಡ್ತು, ಭಯ ಕೂಡ ಆಯಿತು ಏನಪ್ಪ ಹಿಂಗಾಗ್ತಿದೆ ಅಂತ. ಬಟ್ ಹೋಗ್ತಾ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಆಯಿತು. ಆ್ಯಂಡ್ ಕಂಪ್ಲೀಟಾಗಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಮೇಲೆ ಇಟ್ಟು ಇದನ್ನು ಏನೋ ಒಂದು ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿ, ನಮಗೆ ಹೇಗೆ ಈ ಮಣ್ಣು ಸಿಗೋ ಥರ ಕನ್ಸಿಸ್ಟೆನ್ಸಿ ಬರಬೇಕಲ್ಲ. ಸೊ ಸ್ವಲ್ಪ ಬಿಸಿ ಮಾಡಿದ ತಕ್ಷಣ ಮೈದಾ ಏನಿದೆ ಸ್ವಲ್ಪ ತಿಕ್ಕಾಗೋಕ್ಕೆ ಶುರುವಾಗುತ್ತೆ. ಸೊ ಒಂದೊಳ್ಳೆ ಫಾರ್ಮಿಗೆ ಬಂತು. ಆವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ನನಗೆ, ಓಕೆ ಮಾಡ್ಬೋದು ಅಂತ ಹೇಳಿ. ಸೊ ನೀಟಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದು ಬಿಡುತ್ತೆ ಇದು. ಸ್ಟವ್ಗೂ ಕೂಡ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಒಂಥರ ಭಯ ಭಕ್ತಿ ನಿಷ್ಠೆ, ಬಿಕಾಸ್ ಗಣಪತಿನ ಪೂಜೆ ಮಾಡಬೇಕಾದಾಗ ಬಹಳಷ್ಟು ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅದರಲ್ಲೂ ಬಲಮುರಿ ಗಣಪ, ಎಡಮುರಿ ಗಣಪ ಅಂತ ಹೇಳಿ ಸಾಕಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಗಣಪತಿ ಅಂದ್ರೆ ಒಂದು ರೀತಿ ಡಿಸಿಪ್ಲಿನ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ಡ್ ಲೈಫ್ ನಾವು ಲೀಡ್ ಮಾಡಬೇಕು ಅಂದರೆ ಅದಕ್ಕೆ ಗಣಪನ ಆಶೀರ್ವಾದ ಖಂಡಿತವಾಗ್ಲೂ ಇರಬೇಕು ಅನ್ನೋಂಥದ್ದು ತುಂಬ ಕಡೆ ಕೇಳಿರೋವಂಥದ್ದು. ಹಾಗಾಗಿ ಗಣಪತಿ ಹಬ್ಬ ತುಂಬ ಶ್ರೇಷ್ಠ ನಿಷ್ಠೆಯಿಂದ ಮಾಡಬೇಕು, ಯಾವುದೇ ಒಂದು ಮೂಲೆಗೆ ಆ ಥರದ್ದೇನೂ ಇರಬಾರ್ದು ಅಂತ ಹೇಳ್ತಾರೆ. ಸೊ ನನಗೆ ಸ್ವಲ್ಪ ಭಯನೇ ಇತ್ತು ಇದನ್ನು ಶುರು ಮಾಡಬೇಕಾದಾಗ. ಬಟ್ ಮಾಡ್ತಾ ಐ ಫೆಲ್ಟ್ ಸೋ ಹ್ಯಾಪಿ. ಒಂಥರ ತುಂಬ ಖುಷಿಯಾಗೋಕ್ಕೆ ಶುರುವಾಯಿತು. ಸೊ ಐ ಥಿಂಕ್ ಈ ರೀತಿ ಎಕ್ಸ್ಪೆರಿಮೆಂಟ್ ನಾನು ಫಸ್ಟ್ ಟೈಮ್ ಮಾಡಿದ್ದು. ಆ್ಯಂಡ್ ಚೆನ್ನಾಗಿ ಬಂದಾಗ ಖುಷಿ ಕೂಡ ಆಗುತ್ತೆ ಅಲ್ವಾ. ಸೊ ಈಗ ನಾನು ಫಸ್ಟು ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡೆ. ಅದಕ್ಕೆ ಹತ್ತತ್ರ 1 ಬೌಲಷ್ಟು ಅರಿಶಿನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ನಮಗೆ ಯಾವ ಸೈಜ್ ನಾವು ಗಣಪತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಸತಿ ನಾನು ಪುಟ್ಟದಾಗೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಬೇರೆ ಇನ್ನೇನು ಇದಕ್ಕೆ ಮಿಕ್ಸ್ ಮಾಡಿಲ್ಲ. ಜಸ್ಟ್ ಮೈದಾ ಪೇಸ್ಟ್ ಏನಿದೆ ಅದು ಮತ್ತು ಅರಿಶಿನ ಮಿಕ್ಸ್ ಮಾಡಿಕೊಂಡು ಮಾಡಿರುವಂಥದ್ದು. ನೀಟಾಗಿ ಕಲಿಸ್ತಾ ಈ ರೀತಿ ಮಣ್ಣಿನ ಅಥವಾ ಕ್ಲೇ ಸಿಗುತ್ತೆ ನಮಗೆ ಅಂತ ಹೇಳ್ಬೋದು. ಇನ್ನು ಹಿಂದಿನ ದಿವಸ ನಾನು ಕ್ಲೀನಲ್ಲೇ ಮಾಡೋಣ ಅಂತ ಹೇಳಿ ಆನ್ಲೈನಲ್ಲೆಲ್ಲ ಹುಡುಕ್ತಾ ಇದ್ದೆ. ಬಟ್ ಯಾವುದು ಡೆಲಿವರಿ ಕೊಡಲಿಲ್ಲ ನನಗೆ. ನೆಕ್ಸ್ಟ್ ಡೇ ಡೆಲಿವರಿ ಅಥವಾ ಇಮಿಡಿಯೇಟ್ ಡೆಲಿವರಿ ಸಿಗಲಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಅರಿಶಿನದಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಶುರು ಮಾಡಿದೆ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟ್ ಇದನ್ನೆಲ್ಲ ಮಾಡಿಬಿಡೋಣ, ಅಷ್ಟೊತ್ತಿಗೆ ಪಾಪು ಎದ್ದೋಳು ಅಷ್ಟೊತ್ತಿಗೆ ನನಗೆ ಇದೆಲ್ಲ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಅವ್ನು ಎದ್ದ ಮೇಲೆ ನನಗೆ ಮತ್ತೆ ಹಾಸಿಗೆ ಮೇಲೆ ಹೋಗಿ ಕೂತು ಮಾಡೋದೆಲ್ಲ ಒಂಥರ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿದೆ. ಆ್ಯಂಡ್ ಆ ಒಂದು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅದು ತುಂಬ ಗಟ್ಟಿಯಾಗಿಬಿಡತ್ತೆ ಬೇಗನೆ. ನಾವೇನು ಮುದ್ದೆ ಕಟ್ಟಿರ್ತೀವಿ ಇಲ್ಲ ಕ್ರ್ಯಾಕ್ ಬರೋ ಅಂಥದ್ದಾಗುತ್ತೆ, ಎಸ್ಪೆಷಲಿ ಅರಿಶಿನ ಬೆಳೆಸಿ ಮಾಡಬೇಕಾದಾಗ. ಅದಕ್ಕೆ ನಾನು ಒಂದು ಕಾಟನ್ ಬಟ್ಟೆನ ಇಟ್ಕೊಂಡು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೆ, ಸೊ ದಟ್ ಆ ಮಾಯ್ಶ್ಚರ್ ಕಂಟೆಂಟ್ ಹಾಗೇ ಇರಲಿ ಅಂತ ಹೇಳಿ. ಸೊ ಈ ರೀತಿ ಪುಟ್ಟದಾಗಿ ಗಣಪನ ಮಾಡಿದಂಥದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು. ಆ್ಯಂಡ್ ತುಂಬ ಟೈಮ್ ಕೂಡ ಹಿಡಿಯಲಿಲ್ಲ ನನಗೆ. ಹತ್ತತ್ರ ಒಂದು 10 ರಿಂದ 15 ನಿಮಿಷದ ಒಳಗಡೆ ಗಣಪತಿ ಮೂರ್ತಿ ಕೂಡ ಆಯಿತು. ಆ್ಯಂಡ್ ಭೈರವ್ ಬಂದು ನೋಡಿ ಸಿಕ್ಕಾಬಟ್ಟೆ ಖುಷಿ, ಅಮ್ಮ ನೀನೇ ಮಾಡಿದ್ಯಮ್ಮ, ಇದು ಗಣಪತಿ ನಾವೇ ಮಾಡ್ಬೋದಾ ಅಂತ ಹೇಳಿ. ಹೋದ ಸತಿ ಕೂಡ ಅವನೇ ಪಾಟ್ ಮಣ್ಣಲ್ಲಿ ಕೂತು ಕ್ಲೇನ ಯೂಸ್ ಮಾಡಿ ಕೂಡ ಗಣಪತಿನ ಮಾಡಿದ್ದ. ಸೊ ಈ ಸತಿ ಇದನ್ನು ನೋಡಿ ಸಿಕ್ಕಾಬಟ್ಟೆ ಖುಷಿಪಟ್ಟ. ಆ್ಯಂಡ್ ಒಂದು ಸ್ವಲ್ಪ ಹೆಸರು ಕಾಳಿಂದ ಡೆಕೋರೇಷನ್ ಮಾಡಿದ್ದೆ ಕಿರೀಟಕ್ಕೆ. ಆ್ಯಂಡ್ ದಂತಗಳಿಗೆ ಕೊಬ್ಬರಿ ಚೂರನ್ನ ಇಟ್ಟು ಮಾಡುವಂಥದ್ದು. ಇದನ್ನು ನಾನು ಒನ್ ಆಫ್ ದ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿನೇ ಈ ಒಂದು ಅದೇ ಥರ ಮಾಡೋಣ ಅಂತ ಹೇಳಿ ಮಾಡಿದಂಥದ್ದು. ನೀವು ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗಣಪತಿ ಅರಿಶಿನದಲ್ಲಿ ಮಾಡುವಂಥ ಗಣಪತಿ ಹೇಗೆ ಅಂತ ಹೇಳಿ. ಸೊ ತುಂಬ ಜನ ಹೆಣ್ಮಕ್ಳು ಅವ್ರದ್ದೇ ರೀತಿಯಾದಂಥ ಕ್ರಿಯೇಟಿವಿಟಿ ಇರುತ್ತೆ. ಆ್ಯಂಡ್ ಅವ್ರಿಗೆ ಆದಂಥ ಪೇಷನ್ಸ್ ಲೆವೆಲ್ ಇರುತ್ತೆ. ನಿಜವಾಗ್ಲೂ ನೋಡ್ತಾ ಹೋದರೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಅದನ್ನು ನೋಡಿದಾಗ ನಮಗೂ ಖುಷಿ ಆಗುತ್ತೆ, ಮೋಟಿವೇಟ್ ಆಗುತ್ತೆ. ಸೊ ನಾನು ಕೂಡ ಅದೇ ರೀತಿ ಒನ್ ಆಫ್ ದ ಯೂಟ್ಯೂಬ್ ವೀಡಿಯೋಸ್ನ ನೋಡಿನೇ ಮೋಟಿವೇಟ್ ಆಗಿ ಒಂದು ಕಾನ್ಫಿಡೆನ್ಸ್ನ ತೊಗೊಂಡು ಸರಿ ಈ ಸತಿ ಗಣಪನ ನಾನೇ ಮಾಡೋಣ ಅಂತ ಹೇಳಿ ಮಾಡಿದಂಥದ್ದು. ಆ್ಯಂಡ್ ದ ಫೈನಲ್ ಪ್ರಾಡಕ್ಟ್ ವಾಸ್ ವಾಟ್ ಯು ಆರ್ ಸೀಯಿಂಗ್ ನೌ.
ಸೊ ಈ ರೀತಿ ಬಂದಿತ್ತು. ಇನ್ನೂ ಚೆನ್ನಾಗಿ ಪರ್ಫೆಕ್ಟಾಗಿಲ್ಲ ಅಂತ ನನಗೂ ಅನ್ನಿಸ್ತು. ಬಟ್ ಆದರೆ ಅದರಲ್ಲಿ ಆ ಪ್ರೀತಿ, ಆ ಖುಷಿ, ಶ್ರದ್ಧೆ ಇಟ್ಟು ಮಾಡುವಂಥದ್ದು ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು ದೇವರಿಗೆ ಅಷ್ಟೇ ಪೂಜೆ ಮಾಡುವಂಥದ್ದು. ಮಾಡಬೇಕಾದಾಗ ಭಯ ಇರ್ಬೋದು ಅಥವಾ ದೇವರು ಚೆನ್ನಾಗಿ ಬರಬೇಕು ಅನ್ನೋ ಆಸೆ ಇದೆಯಲ್ಲ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್ ಅಂತ ಅನಿಸುತ್ತೆ. ಸೊ ಇದು ಈ ರೀತಿ ನಮ್ಮ ಮನೆಯ ಗಣಪತಿ ರೆಡಿ ಆಯಿತು. ಮೋದಕಗಳು ಕ್ಯೂಟ್ ಆಗಿದಾವಲ್ಲ. ಇನ್ನು ನಾನು ಮಾಡ್ತಿದ್ದು ನೋಡಿ ಭೈರವ್ ಕೂಡ ಇದು ಬಂದ. ಅಮ್ಮ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ, ಸರಿಯಪ್ಪ ಆಯಿತು ಇಲಿ ಮರಿ ಮಾಡು ಅಂತ ಹೇಳಿಬಿಟ್ಟು ಅವನ ಕೈಲೇ ಪುಟ್ಟದಾದಂಥ ಒಂದು ಇಲಿ, ಅಮ್ಮ ಬಾಲ ಮಾಡ್ತೀನಿ ಅಮ್ಮ ನಾನು ಅಂತ ಬಾಲ ಮಾಡ್ತಿದ್ದ. ಒಂಥರ ಖುಷಿ ಆಗುತ್ತೆ. ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ಹಬ್ಬಗಳನ್ನ ಮಾಡೋದು ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಗಂಡು ಮಕ್ಕಳಿಗೆ ಗಣೇಶ ಹಬ್ಬ ಅನ್ನುವಂಥದ್ದು ಒಂದು ರೀತಿ ಎಮೋಷನ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಹೇಗೆ ವರಮಹಾಲಕ್ಷ್ಮಿ ಹಬ್ಬನೋ ಹಾಗೆ ಗಂಡು ಮಕ್ಕಳಿಗೆ ಗಣಪತಿ ಹಬ್ಬ ಅನ್ನುವಂಥದ್ದು ಬಹಳನೇ ಪ್ರೀತಿ, ಖುಷಿ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡುವಂಥ ಹಬ್ಬ ಈ ಒಂದು ಗಣಪತಿ ಹಬ್ಬ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾನು ಭೈರವೆಲ್ಲ ಸೇರಿಕೊಂಡು ಮಾಡಿದ್ವಿ. ನಮ್ಮ ಮನೆಯವ್ರು ಕೂಡ ಆಶ್ಚರ್ಯಪಟ್ಟರು, ಏನು ಈ ಸತಿ ಹೊರಗಡೆ ಏನೋ ಹೋಗ್ತಾ ಇದ್ದೀವ ನಾವು ಗಣಪನ ತರೋಕ್ಕೆ ಇಲ್ವಾ ಅಂತ. ಸೊ ಆಮೇಲೆ ಅವರು ಗಣಪತಿ ಮನೇಲೇ ರೆಡಿ ಮಾಡಿದ್ದು ನೋಡಿ ಅವ್ರಿಗೂ ಕೂಡ ಖುಷಿ ಆಯಿತು. ಸೊ ಫೈನಲಿ ನಮ್ಮ ಮುದ್ದು ಗಣಪ ರೆಡಿ ಆಯಿತು. ನಮ್ಮ ಮನೆಯ ಮುದ್ದು ಗಣಪ ರೆಡಿಯಾಗಿದ್ದಾರೆ. ತುಂಬ ಕ್ಯೂಟಾಗಿ ಬಂದಿದೆ. ಪರ್ಫೆಕ್ಟಾಗಿ ಇಲ್ಲ ಅಂದ್ರೂ ಅದೇನೋ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ ಈ ರೀತಿ ನಮ್ಮ ಕೈಯಾರೆ ಮಾಡಿ ಮಾಡುವಂಥದ್ದು. ಲಾಸ್ಟ್ ಇಯರ್ ಹೆಂಗಾಗಿತ್ತು ಅಂದರೆ ಆಲ್ರೆಡಿ ಮಾಡಿದಂಥ ಗಣಪಂಗೆ ಒಂದು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಬಟ್ ಈ ಸತಿ ನನ್ನ ಕೈಯಾರೆ ಮಾಡಿರೋವಂಥ ಗಣಪ ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತಾ ಇದೆ ನನಗಂತೂ. ಆ್ಯಂಡ್ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಭೈರವು ನಾನು ಇಬ್ಬರು ಸೇರಿಕೊಂಡು ಈ ಒಂದು ಗಣಪನ ರೆಡಿ ಮಾಡಿದ್ದೀವಿ. ಸೊ ಒಳಗಡೆ ಸ್ಥಾಪನೆ ಮಾಡೋಕ್ಕೆ ಟೈಮಿಂಗ್ಸ್ ನೋಡಿಬಿಟ್ಟು ಇಡೋಣ ಅಂತ ಹೇಳಿ ಗಣಪನ ಕಂಪ್ಲೀಟಾಗಿ ಇಲ್ಲಿ ರೆಡಿ ಮಾಡಿದ್ದೀವಿ. ಗೌರವನ ಅವ್ರ ಜೊತೆ ಕೂರಿಸ್ಬೇಕಾದಾಗ ಸ್ವಲ್ಪ ಟೈಮಿಂಗ್ಸ್ ನೋಡಿ ಮಾಡಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ಭೈರವ್ ಅವ್ರ ಪಪ್ಪ ಎಲ್ಲ ರೆಡಿಯಾಗಿ ಬರ್ತಾರೆ. ಇನ್ನೊಂದು ಸ್ವಲ್ಪ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಅಲಂಕಾರಗಳಿದ್ದರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇನ್ನು ಗಣಪತಿ ಅಂದರೆ ವಿಧ ವಿಧದಾದಂಥ ಊಟಗಳು, ತಿಂಡಿಗಳು, ಎಸ್ಪೆಷಲಿ ಎಣ್ಣೆಯಲ್ಲಿ ಕರೆದಿರೋಂಥ ಐಟಮ್ಸು, ಕಡುಬು, ಕರ್ಜಿಕಾಯಿ, ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಸಿಹಿ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಇಲ್ಲಿ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಳ್ಳಿಂದು ಎಲ್ಲ ಸ್ಟಫಿಂಗ್ ಮಾಡಲಿಕ್ಕೆ. ಆ್ಯಂಡ್ ಈ ಕಡೆ ಸ್ಟಫ್ ಮಾಡಲಿಕ್ಕೆ ಏನು ಹೇಳ್ತಾರೆ, ಅಕ್ಕಿ ಹಿಟ್ಟು ಎಲ್ಲ ನೀಟಾಗಿ ಒಂದು ಹದವಾಗಿ ಮಾಡಿ ಇಟ್ಟಿದ್ದಾರೆ. ಸೊ ಆ ಕಡೆ ತುಂಬ ಹೊತ್ತು ದೇವ್ರನ್ನ ಇಟ್ಟು ಕಾಯಿಸಬಾರ್ದು ಅಂತ ಹೇಳ್ತಾರೆ ನೈವೇದ್ಯಕ್ಕೆ. ಸೊ ಹಾಗಾಗಿ ನಾನು ಈ ಕಡೆ ಮಾಡ್ತಾಯಿದ್ರೆ ಆ ಕಡೆ ಅಮ್ಮ ರೆಡಿ ಮಾಡ್ಕೊಳ್ತಾ ಇದ್ರು. ಮಂಗಳ ಮೂರ್ತಿ, ಗಣಪತಿ ಬಪ್ಪ, ಮಂಗಳ ಮೂರ್ತಿ. ಇನ್ನು ನಮ್ಮ ಮನೆಯವರೆಲ್ಲ ಗಣಪತಿನ ಇಟ್ಟು ಕೊಟ್ಟಾದಮೇಲೆ ನಾನು ಅದಕ್ಕೆ ಅಲಂಕಾರ ಆಗಿರ್ಬೋದು ಆ್ಯಂಡ್ ಜನವಾರ ಸ್ಪೆಷಲಿ ಗಣಪತಿಗೆ ಧರಿಸ್ಬೇಕಾಗಿರುವಂಥದ್ದು. ಸೊ ಅದು ಗೆಜ್ಜೆ ವಸ್ತ್ರ ಮತ್ತು ಹಣ್ಣು ಹಂಪಲು ಮಾಡಿದಂಥ ನೈವೇದ್ಯಗಳು ಇದನ್ನೆಲ್ಲ ಮಾಡಿ ಗಣಪನಿಗೆ ಇಟ್ಟು ಪುಟ್ಟದಾಗಿ ಭಕ್ತಿಯಿಂದ ಪ್ರೀತಿಯಿಂದ ನನ್ನ ಕೈಯಾರೆ ಮಾಡಿರುವಂಥ ಗಣಪತಿಗೆ ಪೂಜೆನ ಮಾಡಿ ನಮ್ಮ ಗಣಪತಿ ಹಬ್ಬನ ಈ ವರ್ಷ ನಾವು ಈ ರೀತಿ ಆಚರಿಸಿದ್ವಿ. ಯಾವುದೇ ರೀತಿ ಆಡಂಬರ ಇಲ್ಲ. ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೂ ಗೌರಮ್ಮಂಗೆ ಆಗಲಿ ಅಥವಾ ಗಣಪತಿ ಹಬ್ಬ ಆಗಲಿ ಯಾವುದೇ ರೀತಿ ಆಡಂಬರ ಇಲ್ದಲೆ ಪುಟ್ಟದಾಗಿ ಸಿಂಪಲ್ಲಾಗಿ ಮನಸ್ಸಿಗೆ ಖುಷಿ ಕೊಡೋ ಥರ ಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಸತಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯ ಗಣಪತಿ ಹಬ್ಬ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ನಿಮ್ಮ ಮನೆಯ ಗಣಪತಿ ಹಬ್ಬ ಕೂಡ ಚೆನ್ನಾಗಾಯಿತು ಅಂತ ನಾನು ಭಾವಿಸ್ತೀನಿ. ನನ್ನ ಹಿಂದಿನ ವ್ಲಾಗ್ಗೆ ತುಂಬ ಜನ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ
ಕಾಲ್ ಮಾಡಿ ಕೇಳಿದ್ರಿ, ಏನಾಯಿತು ತುಂಬ ಬೇಜಾರಲ್ಲಿ ಮಾತಾಡಿದ್ದೀರಲ್ವಾ ಲಾಸ್ಟ್ ವ್ಲಾಗಲ್ಲಿ, ಏನಾಯಿತು, ಇಸ್ ಎವ್ರಿಥಿಂಗ್ ಓಕೆ ಅಂತ ಹೇಳಿ ತುಂಬ ಜನ ಕೇಳಿ ಮೆಸೇಜ್ ಮಾಡಿದ್ದೀರಾ, ಎಸ್ಪೆಷಲಿ ಪರ್ಸ್ನಲ್ ಮೆಸೇಜ್ ಮಾಡಿದ್ದೀರಾ. ನನಗಂತೂ ಅದನ್ನು ನೋಡಿ ಐ ವಾಸ್ ಓವರ್ವೆಲ್ಮ್, ಲೈಕ್ ಕಣ್ಣಲ್ಲಿ ನೀರೇ ತುಂಬಿಕೊಳ್ತಾ ಇತ್ತು. ನನಗೆ ಅಷ್ಟು ಖುಷಿ ಆಯಿತು ನನಗೆ. ಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥವ್ರೆ ಅಥವಾ ನಮ್ಮ ಹತ್ತಿರದವರೇ ತುಂಬ ಕಮ್ಮಿ ಆ ಥರ ಕೇಳೋ ಅಂಥದ್ದು. ಬಟ್ ಈ ರೀತಿ ಅಷ್ಟು ಕಾಳಜಿ ತಗೊಂಡು ಇಲ್ಲ, ಯೂಶಲಾಗಿ ಇರೋವಂಥ ವಿನೂತ ಆಗಿರಲಿಲ್ಲ ನೀವು ಅಂತ ಹೇಳಿದ್ರಿ ತುಂಬ ಜನ. ಸೊ ದ್ಯಾಟ್ ಮೇಡ್ ಮೀ ಫೀಲ್ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಬರೀ ನಾನು ಶೇರ್ ಮಾಡೋಂಥ ವೀಡಿಯೋಸ್ ಆಗಿರ್ಬೋದು ಅಥವಾ ನನ್ನ ಮಾತುಗಳಲ್ಲಿ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಬಹಳನೇ ಖುಷಿ ಆಯಿತು ನನಗೆ. ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಏನಾದರೂ ಆಯ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಸತಿ ಜೀವನದಲ್ಲಿ ಎಲ್ಲನೂ ಸರಿಯಾಗಿ ನಡೆಯುತ್ತೆ ಅನ್ನೋಂಥದ್ದಕ್ಕಾಗ ಅಥವಾ ಎಲ್ಲನೂ ನಾವು ಬಯಸ್ದಂಗೆ ನಡೆಯುತ್ತೆ ಅಂತ ಕೂಡ ನಿಜ ಇಲ್ಲ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಆಚೆ ಈಚೆ ಆದಾಗ ಮನಸ್ಸಿಗೆ ನೋವಾಗುವಂಥದ್ದಿರುತ್ತೆ. ಆ್ಯಂಡ್ ಏನೂ ಬೇಡ, ಏನೂ ಮಾಡೋದು ಬೇಡ, ಸುಮ್ಮನೆ ಇದು ಬಿಡೋಣ ಅನ್ನೋವಂಥದ್ದು ಸಾಕಷ್ಟು ಬಾರಿ ಅನಿಸಿದ್ದು ಉಂಟು. ಸೊ ಹಾಗಾಗಿ ಒಂದು ಸ್ವಲ್ಪ ಎಲ್ಲೋ ಮೂಡ್ ಔಟ್ ಆಗಿದ್ದೆ ಹೊರತು ಅದನ್ನು ಬಿಟ್ಟು ಬೇರೆ ಏನೂ ಮೇಜರಾಗಿ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಥ್ಯಾಂಕ್ ಯು. ನನ್ನ ಈ ಎಲ್ಲ ನೋವುಗಳು ಖುಷಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ್ಯಂಡ್ ಆದಷ್ಟು ನಾನು ಯಾವುದೇ ರೀತಿ ನನ್ನ ಬೇಜಾರನ್ನ ವ್ಲಾಗ್ಸ್ ಮುಖಾಂತರ ಆಗಲಿ ಎಲ್ಲೂ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ತುಂಬ ಜನ ನನ್ನ ವ್ಯೂವರ್ಸ್ ಮೋಟಿವೇಟ್ ಆಗ್ತೀರಾ, ನಿಮ್ಮ ವೀಡಿಯೋಸ್ ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತೀರಾ. ಸೊ ಆ ಒಂದು ಖುಷಿನ ನಾನು ಹಾಗೆ ರಿಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಕೈಯಲ್ಲಿ ಯಾವುದೇ ರೀತಿ ಖುಷಿನ ಹಂಚೋಕ್ಕಾಗಲಿಲ್ಲ ಅಂದರೂ ದುಃಖ ಮಾತ್ರ ಹಂಚಲೇಬಾರ್ದಂತೆ. ಸೊ ಹಾಗಾಗಿ ನಾನು ಕೂಡ ನನ್ನ ನೋಡ್ತಾ ಇರೋವಂಥ ವ್ಯೂವರ್ಸ್ಗೆ ಆದಷ್ಟು ಖುಷಿ ನನ್ನ ಕೈಯಲ್ಲಾದಷ್ಟಂತೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾವುದೇ ರೀತಿ ಬೇಜಾರು ದುಃಖ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಆ ಒಂದು ಕಾರಣಕ್ಕೆ ಅಷ್ಟೇ. ಸೊ ಫೈನಲಾಗಿ ಪ್ರಸಾದ, ಮೋದಕ, ಗಣಪತಿಗೆ ಅಲಂಕಾರ ಎಲ್ಲ ಮಾಡಾದಮೇಲೆ ನಮ್ಮ ಮಹಾಮಂಗಳಾರತಿ, ಗಣಪತಿಯ ಮಹಾಮಂಗಳಾರತಿ ಈ ರೀತಿ ಮಾಡಿ ನಮ್ಮ ಹಬ್ಬವನ್ನು ಸಿಂಪಲ್ ಕ್ಯೂಟಾಗಿ ಹಬ್ಬವನ್ನು ಮುಗಿಸಿದ್ವಿ ಅಂತ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು 10 ನಿಮಿಷ ದೇವ್ರ ಮನೆ ಮುಂದೆ ಕೂತು ಧ್ಯಾನ ಮಾಡಿದಾಗ ಅಲ್ಲಿ ಇರುವಂಥ ಖುಷಿ, ನಾವು ಏನು ಬೆಳಗ್ಗೆಯಿಂದ ಒಂದೇ ಸಮ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕಷ್ಟಪಡ್ತಿರ್ತೀವಲ್ಲ, ಅದು ಎಲ್ಲದಕ್ಕೂ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಬಿಕಾಸ್ 2 ಮಕ್ಕಳನ್ನ ಇಟ್ಕೊಂಡು ಮನೇನ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಸಿಕ್ಕಿದಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದದು ಸ್ವಲ್ಪ ಚಾಲೆಂಜಿಂಗೆ. ಸೊ ಇನ್ನು ಎಲ್ಲರ ಸಪೋರ್ಟ್, ಅಮ್ಮನ ಸಪೋರ್ಟ್ ಆಗಿರ್ಬೋದು, ನನ್ನ ಮಗನ ಸಪೋರ್ಟ್ ಆಗಿರ್ಬೋದು, ನನ್ನ ಪುಟ್ಟ ಚೀಟಾಣಿ ಸಪೋರ್ಟ್ ಆಗಿರ್ಬೋದು, ನಮ್ಮ ಮನೆಯವರ ಸಪೋರ್ಟ್ ಆಗಿರ್ಬೋದು, ಎಲ್ಲರದು ತುಂಬ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಒಂದು ಜೀವನ ಖುಷಿಯಾಗಿ ಅಥವಾ ಒಬ್ಬರು ಖುಷಿಯಾಗಿ ಇದ್ದಾರೆ ಅಂದರೆ ಅವರ ಒಬ್ಬರ ಫೀಲ್ ಆಗಿರೋದಿಲ್ಲ ಅದು. ಸೊ ಒಟ್ಟಿಗೆ ಕುಟುಂಬವಾಗಿ ಫ್ಯಾಮ್ಲಿನಲ್ಲಾಗಿರ್ಬೋದು, ಪ್ರೊಫೆಷ್ನಲಲ್ಲಾಗಿರ್ಬೋದು, ಎಲ್ಲ ಕಡೆ ಒಂದು ಸಮಾಧಾನವಾದಂಥ ಜೀವನ ಇದ್ದಾಗ ಮಾತ್ರ ಅದು ಒಂದು ಕಂಪ್ಲೀಟ್ ಜೀವನ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಅದೇ ರೀತಿ ಪ್ರತಿಯೊಂದು ಸಮತೋಲನವಾಗಿ ನಡೆಸ್ಕೊಂಡು ಹೋಗುವಂಥ ಪ್ರತಿಯೊಂದು ಜವಾಬ್ದಾರಿ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟು ಖುಷಿಯಾಗಿ ಇರೋಣ, ಖುಷಿಯನ್ನು ಹಂಚೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಗಣಪತಿ ಹಬ್ಬ ಅಂತ ಅಂದ್ರೇ ತುಂಬ ಬೇಜಾರಾಗುವಂಥ ಟೈಮ್ ಬಂದರೆ ಗಣಪತಿನ ಕಳಿಸ್ಕೊಡುವಂಥ ಟೈಮು. ಅಷ್ಟು ಪ್ರೀತಿಯಿಂದ ಪೂಜೆ ಎಲ್ಲ ಮಾಡಾದಮೇಲೆ ಗಣಪತಿನ ಹಾಗೂ ಗೌರಮ್ಮನ ಮತ್ತೆ ಕೈಲಾಸಕ್ಕೆ ಕಳಿಸ್ಕೊಡೋವಂಥ ಟೈಮ್ ಇದೆಯಲ್ಲ, ಅದು ಒಂಥರ ದುಃಖ ತಂದುಕೊಡೋವಂಥ ವಿಚಾರ ಅಂತ ಹೇಳ್ಬೋದು. ಒಂಥರ ಪ್ರೀತಿ ಇರುತ್ತೆ ಅದರಲ್ಲಿ, ಒಂಥರ ಎಮೋಷ್ನಲ್ ಕನೆಕ್ಟಿವಿಟಿನೇ ಬೆಳೆಸ್ಕೊಂಡು ಬಿಟ್ಟಿರ್ತೀವಿ ನಾವು. ಸೊ ಭೈರವಂತ ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಗಣಪತಿನ ಕಳಿಸ್ಕೊಡೋವಂಥದ್ದು. ಸೊ ಪುಟ್ಟದಾಗಿ ಈ ರೀತಿ ಸಂಜೆ ಮತ್ತೊಂದು ಸತಿ ಮೊಸರನ್ನ ಮಾಡಿ ನೈವೇದ್ಯಕ್ಕೆ ಇಟ್ಟು ಗಣಪತಿನ ಈ ರೀತಿ ಕಳಿಸ್ಕೊಡ್ತಾ ಇದ್ವಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ,
ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಹಂಗೋಗು ಒಂದ್ ರೌಂಡ್ ಹೋಗಂಗೆ ರೈಟ್ ಸೈಡ್ ಗಣಪತಿ ಬಪ್ಪ ಮಂಗಳ ಮೂರ್ತಿ 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 ಗಣಪತಿ ಬಪ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ. ಇನ್ನು ಈ ರೀತಿ ಮನೆ ಹತ್ರನೇ 3 ಪ್ರದಕ್ಷಿಣೆನ ಹಾಕಿ ಅದಾದಮೇಲೆ ಗಣಪತಿನ ಕಳಿಸ್ಕೊಟ್ವಿ. ಗೌರಮ್ಮ ಹಾಗೂ ಗಣಪತಿನ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಒಂದು ರೀತಿ ಒಂದು ಕಂಪ್ಲೀಟ್ ಡೇ ನಾವು ಗಣಪತಿ ಹಾಗೂ ಗೌರಮ್ಮನ ಜೊತೆ ಇರೋವಂಥ ಫೀಲಿಂಗ್ ಅಂತೂ ಥ್ರೂ ಔಟ್ ದ ಡೇ ಇದ್ದೇ ಇರುತ್ತೆ. ಆ್ಯಂಡ್ ಇದಾದಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೂಡ ಗಣಪತಿನ ಇಟ್ಟಿದ್ರು. ಅದು ಕೂಡ ಸಿಕ್ಕಾಬಟ್ಟೆ ಭರ್ಜರಿಯಾಗಿ ಇತ್ತು ಅಂತ ಹೇಳ್ಬೋದು. ನಾನು ನಮ್ಮ ಮನೆಯವರು ಭೈರವ್ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಈ ಸತಿಯ ಗಣಪತಿ ಹಬ್ಬನ ಸ್ವಲ್ಪ ವಿಶೇಷವಾಗೇ ಇತ್ತು. ಈ ಸತಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣಪತಿ ಹಬ್ಬ ಸ್ವಲ್ಪ ಜೋರಾಗೆ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಹೇಗಾಯಿತು ಅಂತ ಕೂಡ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಇವಾಗಲೇ ಎಂಡಲ್ಲಿ ವಿಡಿಯೋನಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆನಾ? Bye Ganesha. Bye Ganesha. Bye Ganesha. ನೀರು ಹಿಡ್ಕಂದ ಗೌರಮ್ಮನ ಮುಳುಗ್ಸುಕಂದ. ಆ ಪ್ಲೇಟ್ ಕೆಳಗೆ ಹಿಡ್ಕಂದ. ಬರೀ ಗೌರಮ್ಮನ ಎತ್ಕೋ. ನೀನು ಹಿಡ್ಕೋ ಗೋಪಿ ಕೈನ. ಆ ಕಡೆಗೆ ತಿರ್ಗಿಸ್ಕೆ, ಮುಂದೆ ಕಡೆಗೆ ತಿರ್ಗಿಸ್ಕೆ, ಅಮ್ಮನ ಕಡೆಗೆ ತಿರ್ಗಿಸ್ಕೆ. ಮುಳುಗ್ಸು. ಅವನ ಕೈಲೇ ಕೊಡು ಗೋಪಿ. ಹೇಳು ಗೌರಮ್ಮ, ಖುಷಿಯಾಗಿ ಹೋಗಿ ಮುಂದಿನ ವರ್ಷ ಖುಷಿಯಾಗಿ ಬಾ. ಎಲ್ಲ ಒಳ್ಳೇದು ಮಾಡ್ಕೊಡು. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಆಲ್ ಆಡಿಯನ್ಸ್. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನಾನಂತೂ. ಆ್ಯಂಡ್ ಅಮ್ಮನವ್ರ ಮುಂದೆ ಇಟ್ಟಿದ್ದಂಥ ಮಡ್ಲಕ್ಕಿ ಏನಿತ್ತು ಅದನ್ನು ಸಿಂಪಲಾಗಿ ಸುಮ್ಮನೆ ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಅದನ್ನು ಹಾಗೆ ಕೊಡಿ ಅಂತ. ಬಿಕಾಸ್ ಎಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಎದ್ದು ಗಡಿಬಿಡಿನಲ್ಲಿ ಆಫೀಸ್ಗೆ ಹೋಗೋ ಟೈಮ್ನಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಒಂಥರ ಸಮಾಧಾನ ಅಂತ ಹೇಳಿ ಸೊ ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡಿದ್ರು, ಎಲ್ಲ ತೆಗೆದಿಟ್ರು. ಆ್ಯಂಡ್ ಆವಾಗ ಹೇಳಿದೆ ಒಂದು ಸ್ವಲ್ಪ ಅದನ್ನೆಲ್ಲ ಸ್ಯಾರಿನೆಲ್ಲ ತೆಗೆದುಕೊಡಿ, ಒಂಥರ ಖುಷಿ ಅದು. ಅದನ್ನು ತಗೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಸೀರೆ, ಬಳೆ, ಹೂವು ಇದ್ರ ಮೇಲೆ ಪ್ರೀತಿ ಒಲವು ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇದು ಲಾಸ್ಟಾಗಿ ಒಂದು ಪುಟ್ಟದಾಗಿ ಈ ರೀತಿ ಇಸ್ಕೊಂಡು ನಮ್ಮ ಗೌರಿ ಗಣಪತಿ ಹಬ್ಬನ ಈ ರೀತಿ ಸಿಂಪಲ್ಲಾಗಿ ಮುಗಿಸ್ದೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ನಿಮ್ಮ ಎಲ್ಲ ಪ್ರೀತಿ, ಆಶೀರ್ವಾದ ಹಾಗೂ ನಿಮ್ಮ ಎಲ್ಲ ಕನ್ಸರ್ನ್ಸ್ ನನ್ನ ಮೇಲೆ ಹಾಗೂ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಸದಾ ಕಾಲ ಹೀಗೆ ಇರುತ್ತೆ ಅಂತ ಬಯಸ್ತಾ ಮತ್ತೊಂದು ಸಿಗ್ತೀನಿ ನಾಳೆಯ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್. ಜೀವನದ ಪ್ರತಿಯೊಂದು ಕ್ಷಣಗಳು ಬಹಳನೇ ಮುಖ್ಯ. ಆ ಎಲ್ಲ ಕ್ಷಣಗಳು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆಯೋದು ಇನ್ನಷ್ಟು ಹೆಚ್ಚಿಗೆ ಖುಷಿ. ಪ್ರತಿಯೊಂದು ಹಬ್ಬ ಇದೇ ರೀತಿ ಖುಷಿಯಿಂದ ತುಂಬಿರಲಿ, ಸದಾಕಾಲ ಯಾವಾಗಲೂ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಕೇಳ್ಕೊತಾ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.